ನನ್ನ ಹಿಂದಿನ ನೋವುಗಳನ್ನು ಮರೆತು ಹೊರಬರುವುದು ಹೇಗೆ? ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಳೆಯದು ಒಂದು ಹೊಸದು ಅನ್ನೋದು ಇದ್ದೇ ಇರ್ತದೆ. ನೆನ್ನೆಯ ದಿನಗಳು ನೆನ್ನೆಗೆ, ಹಿಂದಿನ ದಿನಗಳು ಇಂದಿಗೆ, ನಾಳೆಯ ದಿನಗಳು ನಾಳೆಗೆ. ಪ್ರತಿಯೊಬ್ಬರ ಜೀವನದಲ್ಲೂ ಕಹಿ ಘಟನೆಗಳು, ಕೆಟ್ಟ ಅನುಭವಗಳು, ಅಪಘಾತಗಳು, ಅವಘಡಗಳು ಎಲ್ಲವೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ನಡೀತವೆ. ನಡೆದಿಲ್ಲ ಅಂದರೆ ಅವನು ಮನುಷ್ಯನೇ ಅಲ್ಲ. ಅವನು ಮನುಷ್ಯನೇ ಅಲ್ಲ. ಮನುಷ್ಯನಾಗಿ ಜನ್ಮ ತಾಳಿ ಈ ಭೂಮಿಯ ಮೇಲೆ ಬಂದ ಮೇಲೆ ಪ್ರತಿದಿನವೂ ಕೂಡ ಅವನಿಗೆ ಕಹಿ ಘಟನೆಗಳು, ಸಿಹಿ ಘಟನೆಗಳು ನಡೀತಾನೇ ಇರ್ತವೆ. ಅಂಥದ್ರಲ್ಲಿ ನಮ್ಮ ದುರಾದೃಷ್ಟ ಅಥವಾ ನಮ್ಮ ಹಣೆಬರ ಏನೋ ಹಿಂದೆ ಮರೆಯೋದಕ್ಕೆ ಸಾಧ್ಯವೇ ಆಗದೇ ಇರತಕ್ಕಂಥ ಕೆಲವು ಘಟನೆಗಳು ನಡೆದಿರಬಹುದು. ಅವು ನಮ್ಮ ಮನಸ್ಸಿನ ಮೇಲೆ ಗಾಢವಾದಂತಹ ಗಾಯಗಳನ್ನು ಮಾಡಿರಬಹುದು. ಕೆಲವು ಸಲ ಹೇಳ್ತಾರೆ, ಮೈ ಮೇಲೆ ಆದಂತಹ ಗಾಯಗಳನ್ನು ಬೇಗ ಮರೆತು ಬಿಡ್ಬೋದು. ಆದರೆ ಮನಸ್ಸಿಗೆ ಆದಂಥ ಆಘಾತಗಳಾಗಲಿ, ನೋವುಗಳಾಗಲಿ, ಈ ಗಾಯಗಳಾಗಲಿ ಆದರೆ ಮನಸ್ಸಿನ ಮೇಲೆ ಅದು ಬೇಗ ವಾಸಿಯಾಗಲ್ಲ ಅಂತ ಹೇಳ್ತಾರೆ. ನಿಜ. ಹಾಗಂತ ಹೇಳಿಬಿಟ್ಟು ನಾವು ಅದಕ್ಕೆ ಜೋತು ಬೀಳಬಾರ್ದು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ಕಷ್ಟಗಳಿಗೆ, ಅನಾಹುತಗಳಿಗೆ, ಆಕ್ಸಿಡೆಂಟ್ಗಳಿಗೆ ಒಳಗಾಗೇ ಆಗ್ತಾನೆ. ಯಾರನ್ನೂ ಬಿಟ್ಟಿಲ್ಲ, ದೇವಾದಿ ದೇವತೆಗಳಿಗೂ ಬಿಟ್ಟಿಲ್ಲ, ಇನ್ನು ಋಷಿ ಮಹರ್ಷಿಗಳಿಗೂ ಸಹ ಬಿಟ್ಟಿಲ್ಲ, ಸಾಧಕರುಗಳು ಕೂಡ ಬಿಟ್ಟಿಲ್ಲ. ಯಾರನ್ನು ಬಿಟ್ಟಿದೆ? ಘಟನೆಗಳು ಯಾರನ್ನ ಬಿಟ್ಟಿದೆ? ಈಗ ಶ್ರೀರಾಮಚಂದ್ರ ಅವನ ಹೆಂಡತಿಯನ್ನು ಕಳೆದುಕೊಂಡು ಕಾಡಲೆಲ್ಲ ಹಲ್ದಾಡಲಿಲ್ವಾ? ನಾವು ನೋಡಿದ್ದೀವಲ್ವ ಕಥೆಗಳಲ್ಲಿ. ಇನ್ನು ಮಹಾಭಾರತದಲ್ಲಿ ದೇಶ, ಕೋಶ, ಸಾಮ್ರಾಜ್ಯ, ಕೀರ್ತಿ ಎಲ್ಲವನ್ನು ಕಳೆದುಕೊಂಡು ಪಾಂಡವರು ಕಾಡೆಲ್ಲ ಅಲಿಲಿಲ್ವಾ? ಹಂಗಂತ ಅಂದ್ಬಿಟ್ಟು ಅದೇ ಗಾಯದಲ್ಲಿದ್ದರು ಅವರು, ಅದೇ ನೋವಲ್ಲಿದ್ದರು ಅವರು. ಕಾಡಿಂದ ನಾಡಿಗೆ ಬಂದು ಅವರು ಯುದ್ಧದಲ್ಲಿ ಗೆಲ್ಲಲಿಲ್ವಾ? ಮತ್ತು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಛಲ, ಹಠಕ್ಕೆ ಅವ್ರು ಹೋಗಲಿಲ್ವಾ? ನಾವು ನಡೆದು ಹೋದಂಥದ್ದಕ್ಕೆ ಗಂಟಾಕ್ಕೊಂಡಿರಬಾರ್ದು. ನಾವು ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕು, ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕು. ಹಿಂದೆ ನಡೆದು ಹೋದಂತಹ ಘಟನೆಗಳನ್ನು ಮರಿತಾ ಬರಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಒಂದು ಹೊಸ ಫ್ರೆಂಡ್ ಸರ್ಕಲ್ ಮಾಡ್ಕೋಬೇಕು, ಹೊಸ ಫ್ರೆಂಡ್ ಸರ್ಕಲ್ ಮಾಡ್ಕೊಳ್ಬೇಕು, ಹೊಸ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ನಾವು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದೇ ನೆನಪು, ಅದೇ ಜನ, ಅದೇ ವಾತಾವರಣ ನೋಡ್ತಾ ನಮಗೆ ನಮ್ಮ ಹಳೆ ನೆನಪುಗಳು ಮರುಕಳಿಸ್ತಾ ಇರ್ತವೆ. ಅದಕ್ಕೋಸ್ಕರ ನಾವು ವಾತಾವರಣನೂ ಚೇಂಜ್ ಮಾಡ್ಕೊಳ್ಬೇಕು, ನಮ್ಮ ಫ್ರೆಂಡ್ಶಿಪ್ನೂ ಕೂಡ ನಾವು ಚೇಂಜ್ ಮಾಡ್ಕೊಳ್ಬೇಕು. ಆಧ್ಯಾತ್ಮಿಕಕ್ಕೆ ಬಂದುಬಿಡ್ಬೇಕು. ನಾವು ಜಾಸ್ತಿ ಲೌಕಿಕದಲ್ಲಿದ್ದಷ್ಟು ದುಃಖ, ಈ ಲೌಕಿಕ ಪ್ರಪಂಚ, ಈ ಜಗತ್ತಿದೆಯಲ್ಲ, ಇದು ದುಃಖ ಸಾಗರ, ಭವಸಾಗರ, ಇದು ದುಃಖಗಳ ಸರಮಾಲೆ. ಆದ್ದರಿಂದ ನಾವು ಆದಷ್ಟು ಬೇಗ ಈ ಲೌಕಿಕ ಜಗತ್ತಿನಿಂದ ನಾವು ಆಧ್ಯಾತ್ಮಿಕ ಜಗತ್ತು, ಆ ಪಾರಮಾರ್ಥಿಕ ಜಗತ್ತಿಗೆ ನಾವು ಬಂದುಬಿಡಬೇಕು. ಬಂದು ನಾವಲ್ಲಿ ಧ್ಯಾನಿಗಳ ಒಂದು ಸಮೂಹಕ್ಕೆ ಸೇರಿಕೊಳ್ಬೇಕು. ಯಾರ್ಯಾರು ಆಧ್ಯಾತ್ಮಿಕದಲ್ಲಿದ್ದಾರೆ, ಯಾರ್ಯಾರು ಧ್ಯಾನವನ್ನು ಮಾಡ್ತಾಯಿದ್ದಾರೆ, ಯಾರ್ಯಾರು ಸತ್ಸಂಗಗಳಲ್ಲಿದ್ದಾರೆ, ಯಾರು ಪ್ರತಿದಿನ ಪ್ರವಚನಗಳನ್ನು ಕೇಳ್ತಾ ಇದ್ದಾರೆ, ಯಾರು ಓದುವಂತಹ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ, ಯಾರು ಯೋಗ ಜೀವನವನ್ನು ನಡೆಸ್ತಾ ಇದ್ದಾರೆ, ಯಾರು ಯೋಗಿಗಳಾಗಿದ್ದಾರೆ, ಅಂಥವ್ರನ್ನ ಹುಡುಕೊಂಡು ಹೋಗಿ ನಾವು ಅಂಥವರ ಒಂದು ಜೊತೆ ನಾವು ಸೇರಿಕೊಳ್ಬೇಕು, ಬದಲಾವಣೆ ಆಗಬೇಕು. ಜೀವನದಲ್ಲಿ ಸೋತು ಗೆದ್ದವರ ಜೀವನ ಚರಿತ್ರೆಯನ್ನು ಓದಬೇಕು. ಗೆದ್ದಿರೋರಲ್ಲ, ಒಂದೇ ಸಲ ಗೆದ್ದೋರಲ್ಲ. ಜೀವನದಲ್ಲಿ ಅನೇಕ ಘಟನೆಗಳಿಗೆ ಒಳಗಾಗಿ
ಅದರಿಂದ ಅವರು ಮಿಂಚಿನಂತೆ ಹೊರಬಂದು ಸೆಡೆತು ನಿಂತು ಜೀವನವನ್ನು ಗೆದ್ದಿರ್ತಕ್ಕಂಥವರ ಲೈಫ್ ಸ್ಟೋರಿಯನ್ನು ನಾವು ಓದಬೇಕು. ಪುಸ್ತಕಕ್ಕಿಂತ ಒಳ್ಳೆಯ ಸ್ನೇಹಿತ ಯಾರೂ ಇಲ್ಲ. ಪುಸ್ತಕ ಸೋತ ಮನಸ್ಸುಗಳನ್ನು ಗೆಲ್ಲಿಸುತ್ತೆ, ನಮ್ಮ ಜೀವನವನ್ನು ಕಟ್ಟಿಕೊಡ್ತದೆ, ನಮಗೆ ಎಲ್ಲ ಮಾರ್ಗದರ್ಶನ ಕೊಡ್ತದೆ. ನಮ್ಮ ಜೀವನದಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಅಂತಂತಂದರೆ ಪುಸ್ತಕಗಳು, ಆಧ್ಯಾತ್ಮಿಕ ಪ್ರವಚನಗಳು, ಸತ್ಸಂಗಗಳು, ಒಳ್ಳೊಳ್ಳೆ ಸ್ನೇಹಿತರು, ಇವರೆಲ್ಲರೂ ಕೂಡ ನಮ್ಮ ಜೀವನವನ್ನು ಖಂಡಿತವಾಗ್ಲೂ ಕೂಡ ಬದಲಾವಣೆ ಮಾಡ್ತಾರೆ. ಜೊತೆಗೆ ನಾವು ಸಿದ್ಧರಾಗಿರಬೇಕು. ಬದಲಾವಣೆ ಆಗೋದಕ್ಕೆ ನಾವು ಸಿದ್ಧರಾಗಿರಬೇಕು. ನಾವು ಧ್ಯಾನ ಅಭ್ಯಾಸ ಮಾಡಬೇಕು. ಧ್ಯಾನ ಅಭ್ಯಾಸ ಮಾಡ್ತಾ 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 ನಾವು ಒಂದು ದಿನ ಹೊಸ ಮನುಷ್ಯರಾಗ್ತೀವಿ. ಹೊಸ ಆಲೋಚನೆಗಳು ಬರ್ತವೆ, ಹೊಸ ಐಡಿಯಾಗಳು ಬರ್ತದೆ, ಹಳೇದೆಲ್ಲ ಡಿಲೀಟ್ ಆಗುತ್ತೆ. ಧ್ಯಾನ ಯಾಕೆ ಮಾಡಬೇಕು ಅಂತಂದರೆ, ಮನಸ್ಸಿನಲ್ಲಿ ಇರುವಂತಹ ಕಹಿ ಘಟನೆಗಳು, ಕಹಿ ನೆನಪುಗಳು, ಇವನ್ನೆಲ್ಲವನ್ನು ಕೂಡ ನಾವು ಡಿಲೀಟ್ ಮಾಡಬೇಕು ಅಂತಂತಂದರೆ ನಮಗೊಂದೇ ಒಂದಿರತಕ್ಕಂಥ ಅವಕಾಶ ಧ್ಯಾನ. ನಾವು ಉಸಿರಿನ ಮೇಲೆ, ಮೂಗಿನ ಹೊಳ್ಳೆಯಲ್ಲಿ ಉಸಿರಿನ ಧ್ಯಾನ ಮಾಡೋದರಿಂದ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ. ಹಳೆಯ ಅಭ್ಯಾಸಗಳಿರ್ಬೋದು, ಹಳೆಯ ಚಿಂತನೆಗಳಿರ್ಬೋದು, ಅಥವಾ ಚಿಂತೆಗಳು, ಇವೆಲ್ಲವನ್ನು ಕೂಡ ಬದಲಾಯಿಸಿ ನಮ್ಮನ್ನು ಒಳ್ಳೆ ಕಡೆ ತೊಗೊಂಡೋಗುವಂಥದ್ದು ಯಾವುದಪ್ಪ ಅಂತಂತಂದರೆ ಧ್ಯಾನದ ಅಭ್ಯಾಸ. ನಾವು ಇದನ್ನು ಬಿಟ್ಬಿಟ್ಟು ಯೋಚನೆ ಮಾಡ್ತೀವಿ. ಅಯ್ಯೋ ಅದು ಹಂಗಾಗೋಗ್ಬಿಡ್ತು, ಅದು ಹಂಗೆ ಆಗಬಾರ್ದಾಗಿತ್ತು, ಹಿಂಗಾಗಬೇಕು. ನಮ್ಮ ಕೈನಲ್ಲಿ ಏನಿದೆ? ಯಾರೂ ಕೂಡ ನಮಗೆ ಎದುರಾಗುವಂತಹ ಸಮಸ್ಯೆಗಳನ್ನು ಮುಂಗಡವಾಗಿ ತಿಳಿದುಕೊಂಡು ಅದರಿಂದ ಪಾರಾಗ ಸಾಧ್ಯ ಇಲ್ಲ. ನಾವು ಅನೇಕ ಪಾಪ ಕರ್ಮಗಳನ್ನು, ವಂಚನೆಗಳನ್ನು, ದ್ರೋಹಗಳನ್ನು, ಮೋಸಗಳನ್ನು, ನಯವಂಚಕರ ರೀತಿಯಲ್ಲಿ ನಡ್ಕೊಂಡು ತಪ್ಪು ಮಾಡಿದ್ದೇವೆ. ಆ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಲೇಬೇಕು. ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದ್ರೂ ಕೂಡ ನಾವು ಏನೇ ನಡೆದಿದ್ರೂ ಸಹ ಅದನ್ನು ಮರೆತು ಹೊಸ ಜೀವನವನ್ನು ಕಟ್ಕೊಳ್ಳೋಂಥ ಪ್ರಯತ್ನ ಪಡಬೇಕು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ಹೇಳ್ತಾರೆ. ಅದು ವಾಪಸ್ ಬರೋದಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಮಿಂಚಿ ಹೋದಂತಹ ಕೆಲಸಗಳು, ಮಿಂಚಿ ಹೋದಂತಹ ಘಟನೆಗಳು, ಪ್ರಸಂಗಗಳು, ಇವ್ಯಾವು ಮತ್ತೆ ನಮ್ಗೆ ವಾಪಸ್ ಬರೆಯೋದಿಲ್ಲ. ನಾವು ಅದನ್ನು ಮರಿಬೇಕು. ಹೊಸ ಜೀವನ ಶೈಲಿಯನ್ನು ಕಟ್ಟಿಕೊಳ್ಬೇಕು. ನಾವು ಬದಲಾಗಬೇಕು. ನಾವು ಬೇರೆಯವರು ಯಾರೋ ಬಂದು ಬದಲಾವಣೆ ಮಾಡ್ತಾರೆ ಅನ್ನೋದು ಸುಳ್ಳು. ನಮಗೆ ಬದಲಾವಣೆ ಹೊಂದಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನಾವು ತಗೊಂಡಾಗ ಒಂದು ಹೊಸ ವಾತಾವರಣಕ್ಕೆ ನಾವು ಹೋಗ್ತೀವಿ. ಆ ಹೊಸ ವಾತಾವರಣದಲ್ಲಿ ನಮಗೆ ಆಧ್ಯಾತ್ಮಿಕ ಸಿಗುತ್ತೆ, ಧ್ಯಾನ ಸಿಗುತ್ತೆ, ಒಳ್ಳೊಳ್ಳೆಯವರ ಸಹವಾಸ ಸಿಗುತ್ತೆ, ಸತ್ಸಂಗಗಳು ಸಿಗುತ್ತೆ, ಪ್ರವಚನಗಳು ಸಿಗ್ತದೆ, ಯೋಗ ಸಿಗುತ್ತೆ, ಓದುವಂತಹ ಅಭ್ಯಾಸ ಸಿಗುತ್ತೆ. ಹೀಗೆ ನಾವು ಬದಲಾಗಬೇಕೇ ಹೊರತು ಯಾರೋ ಬಂದು ಹೊರಗಡೆಯಿಂದ ಬದಲಾವಣೆ ನಮ್ಮನ್ನು ಮಾಡ್ತಾರೆ ಅನ್ನುವಂಥದ್ದು ಸುಳ್ಳು. ನಾವು ಕಳೆದು ಹೋದಂತಹ ಕಾಲಗಳಿಗೆ ನಾವು ಯೋಚನೆ ಮಾಡಬಾರ್ದು, ಕಾಲಹರಣ ಮಾಡಬಾರ್ದು, ಚಿಂತೆ ಮಾಡಬಾರ್ದು. ಹೋಗಿದ್ದು ಹೋಯಿತು ಅಂತ ತಿಳ್ಕೊಳ್ಬೇಕು. ಹೋಗಿದ್ದು ಯಾವ ಕಾಲ? ಅದು ಭೂತಕಾಲ. ಹಿಂದೆ ನಡೆದೋಗಿದ್ದು ಭೂತಕಾಲ. ಆದರೆ ಇನ್ನು 2 ಕಾಲಗಳು ನಮ್ಮ ಕೈನಲ್ಲಿದ್ದಾವೆ. ಇದು ವರ್ತಮಾನ ಕಾಲದಲ್ಲಿ ನಾವಿದ್ದೀವಿ. ವರ್ತಮಾನ ಕಾಲನೂ ಕೂಡ ನಮ್ಮ ಕಾಲನೇ. ಮುಂದೆ ನಡೆಯುವಂತಹ ಭವಿಷ್ಯತ್ ಕಾಲ, ಆ ಭವಿಷ್ಯತ್ ಕಾಲನೂ ಕೂಡ ನಮ್ಮ ಕೈನಲ್ಲೇ ಇದೆ, ನಮ್ಮಲ್ಲೇ ಇದೆ. ಅದು ಗಾಡ್ ಗಿಫ್ಟು. ಹೋಗಿದ್ದು ಹೋಯಿತು. ಮುಂದೆ ದೇವರು ನಮಗೆ ಸಾಕಷ್ಟು ಅವಕಾಶಗಳನ್ನು ಇಟ್ಟಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ನಮಗೆ ಸಾಕಷ್ಟು ಭವಿಷ್ಯವನ್ನು ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕು. ನಮ್ಮ ಮುಂದಿನ ದಿನಗಳು ಭವಿಷ್ಯದ ದಿನಗಳು, ನಮಗೆ ಒಳ್ಳೆಯದಾಗುವಂತಹ ದಿನಗಳು. ಕಳೆದು ಹೋದ ದಿನಗಳು ಹೋಗಲಿ ಬಿಡಿ ಅಂತ ಉದಾಸೀನ ಮಾಡಬೇಕು. ಪ್ರತಿಯೊಂದಕ್ಕೂ ಕೂಡ ನಡೆದು ಹೋಗಿರ್ತಕ್ಕಂಥ ಘಟನೆಗಳಿಗೆ
ಉದಾಸೀನವೇ ಮದ್ದು. ಅವಕ್ಕೆ ಬೇರೆ ಏನೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಡೆದು ಹೋದಂತಹ ಯಾವುದೇ ಕಹಿ ಘಟನೆಗಳಿಗೆ ನಾವು ಉದಾಸೀನ ಮಾಡಬೇಕು. ಉದಾಸೀನವು ಅತ್ಯಂತ ಪರಿಣಾಮಕಾರಿಯಾದಂಥ ಔಷಧಿ. ಆದ್ದರಿಂದ ನಾವು ನಡೆದೋಯ್ತು, ಮುಂದೆ ನಡೆಯೋದೆಲ್ಲವೂ ಕೂಡ ನನ್ನ ಭವಿಷ್ಯದ ಕಾಲ, ನಾನು ಅಭಿವೃದ್ಧಿ ಆಗುವಂತಹ ಕಾಲ, ನಾನು ನನ್ನ ಬದುಕನ್ನು ಕಟ್ಟಿಕೊಳ್ಳುವಂತಹ ಕಾಲ ಇನ್ನು ಮುಂದೆ ಇದೆ ಅಂತ ಹೇಳಿ ನಾವು ಆಶಾವಾದಿಗಳಾಗಿ ಬದುಕಬೇಕು. ಜಿಗುಪ್ಸೆಗೆ ಒಳಗಾಗಬಾರ್ದು, ಖಿನ್ನತೆಗೆ ಒಳಗಾಗಬಾರ್ದು. ನನ್ನ ಲೈಫ್ ಹೊರಟೋಯ್ತಪ್ಪ, ನನ್ನ ಜೀವನ ಮುಗಿದೋಯ್ತು ಅಂದ್ಕೋಬಾರ್ದು. ಇನ್ನು ನನ್ನ ಜೀವನ ಇದೆ, ನಾನೀಗ ಏನು ಕಳ್ಕೊಂಡಿದ್ದೀನೋ ಅದನ್ನು ಮುಂದೆ ನಾನು ಪಡ್ಕೊಳ್ತೀನಿ ಎನ್ನುವಂತಹ ಆಟ, ಛಲ ಮತ್ತು ಭರವಸೆ. ನಮ್ಮ ಮೇಲೆ ನಮಗೆ ಭರವಸೆ ಇರಬೇಕು. ಆ ಭರವಸೆ ಇಟ್ಕೊಂಡಾಗ ನಾವು ನೆನ್ನೆಯ ಸೋಲುಗಳನ್ನು ಮರೆತು ಮುಂದೆ ಮಾಡಬಹುದಾದಂತಹ ಗೆಲುವುಗಳು, ಮುಂದೆ ಮಾಡುವಂತಹ ಗೆಲುವುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಹಿಂದಿನ ಕಹಿ ಪಾಠಗಳು ಮುಂದಿನ ನಮಗೆ ಸಿಹಿಯ ದಿನಗಳನ್ನು ತಂದುಕೊಡುತ್ತೆ.